ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಬೆಳ್ಳಂಬೆಳಗ್ಗೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ಸ್ ಬಂದಿರುವಂಥದ್ದು. ಹೌದು, ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ದಿನಲೂ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದೀರಿ. ಸೊ ಇಲ್ಲಿ 21ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತಿದ್ದೀರೋ, ಸೊ ನೀವೆಲ್ಲರೂ ಈ ಹೊಸ ಅಪ್ಡೇಟ್ಸ್ ಅನ್ನ ಕಂಪ್ಲೀಟ್ ಆಗಿ ನೋಡಲೇಬೇಕು. ಹೌದು ಸ್ನೇಹಿತರೆ, ಸೊ ಇಲ್ಲಿ ನಿನ್ನೆ ತಾರೀಕು 26ರಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ರಾಜ್ಯದ 22 ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಖುದ್ದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಹಾಗಾದ್ರೆ ನಿನ್ನೆ ಯಾರಿಗೆಲ್ಲ ಹಣ ಬಂದಿದೆ, ಯಾರಿಗೆಲ್ಲ ಬಂದಿಲ್ಲ, ಸೊ ಇವತ್ತು ಸೋಮವಾರ ತಾರೀಕು 28ರಂದು ಯಾವ್ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗುತ್ತೆ. ಹಾಗೆಯೇ ಇಲ್ಲಿ 22ನೇ ಕಂತಿನ ಹಣದ ಬಗ್ಗೆ ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಬನ್ನಿ ನೋಡೋಣ ಇದೀಗ ಬಂದಿರುವ ಹೊಸ ಅಪ್ಡೇಟ್ಸ್ ಏನು. ಹಾಗೆಯೇ ಇವತ್ತು ಸೋಮವಾರ ತಾರೀಕು 28ರಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗುತ್ತಾ ಆಗಲ್ವಾ, ಹಾಗೆಯೇ 22ನೇ ಕಂತಿನ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವ ಗುಡ್ ನ್ಯೂಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನನಗೆ ತಿಳಿಸ್ಕೊಡ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳಿ ಜುಲೈ ಮೊದಲನೇ ವಾರದಲ್ಲಿ 21ನೇ ಕಂತಿನ ಹಣ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಹೇಳಿ ಈಗ 2 ವಾರ 3 ವಾರ ಕಳೆದ್ರು. ತಾರೀಕು ಇವತ್ತು 28 ಆದ್ರೂ ಕೂಡ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ 21ನೇ ಕಂತಿನ ಹಣ ಜಮಾ ಆಗಿಲ್ಲ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಹಣ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ತುಂಬಾನೇ ತಡವಾಗಿತ್ತು. ಹಾಗೆಯೇ ಇಲ್ಲಿ 21ನೇ ಕಂತಿನ ಹಣ ಕೂಡ 2-3 ತಿಂಗಳು ಆದ್ರೂ ಕೂಡ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಸಚಿವರನ್ನು ಕೇಳಿದಾಗ FD ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ. ಇನ್ನು 21ನೇ ಕಂತಿನ ಹಣ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ಜಮಾ ಆಗುವುದಷ್ಟೇ ಬಾಕಿ ಇದೆ ಅಂತ ಅನೇಕ ಸಲ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇನ್ನೂ ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿಲ್ಲ. ಸೊ ಹಾಗೆಯೇ ಇವತ್ತು ಸೋಮವಾರ ತಾರೀಕು 28ರಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗುತ್ತಾ ಆಗಲ್ವಾ ಅಂದ್ರೆ ಸ್ನೇಹಿತರೆ, ಇಲ್ಲಿ 20ನೇ ಕಂತಿನ ಹಣ ಸ್ವಲ್ಪ ತಡವಾಗಿ ಜಮಾ ಆಗಿತ್ತು. ಸೊ ಏನಕ್ಕೆ ಅಂದ್ರೆ ಇಲ್ಲಿ ಮುಂಚೆ ಹಣ ಬಿಡುಗಡೆ ಆಗುವ ಪ್ರೋಸೆಸ್ ಹೇಗಿತ್ತು ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗುತ್ತಿತ್ತು. ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ DBT ಮೂಲಕ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಹಣ ಜಮಾ ಆಗ್ತಿತ್ತು. ಸೊ ಆದ್ರೆ ಇಲ್ಲಿ ಈ ಪ್ರೋಸೆಸ್ ನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರು. ಆಯಾ ತಾಲೂಕು ಪಂಚಾಯಿತಿಗೆ ಈ FD ಆರ್ಥಿಕ ಇಲಾಖೆಯಿಂದ ಹಣ ಟ್ರಾನ್ಸ್ಫರ್ ಆಗ್ತಿತ್ತು. ನಂತರ ಅಲ್ಲಿಂದ ಕೆಲ ಮಾಹಿತಿಯನ್ನು ಪಡೆದು ಅಂದ್ರೆ ಯಾರು ಅರ್ಹರಿರ್ತಾರೋ ಕಟ್ಟದ ಲೀಸ್ಟ್ ಅನ್ನು ಪಡೆದುಕೊಂಡು ನಂತರ ಪುನಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಲ್ಲಿ ಪುನಃ ಲೀಸ್ಟ್ ಅನ್ನ ವೆರಿಫೈ ಮಾಡಿಕೊಂಡು ಅರ್ಹರಿಗೆ ಮಾತ್ರ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ಹಣ ಜಮಾ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಈಗ ಈ ಪ್ರೊಸೆಸ್ ಅನ್ನ ಸ್ಟಾಪ್ ಮಾಡಿ ಮೊದಲು ಹೇಗಿತ್ತು FD ನಂತರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಲ್ಲಿಂದ ಡೈರೆಕ್ಟ್ ಆಗಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಮಾಡ್ತಾ ಇದ್ದಾರೆ. ಸೊ ಈ ಪ್ರೊಸೆಸ್ ಸ್ವಲ್ಪ ತಡವಾಗಿದೆ, ಆದ್ರೆ ಇನ್ನು ಮುಂದೆ ತಡವಾಗುವುದಿಲ್ಲ. ಜುಲೈ ಮೊದಲ ವಾರದಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಆದ್ರೆ ಇಲ್ಲಿ ಜುಲೈ ಮುಗಿದು ಆಗಸ್ಟ್ ಬಂದ್ರು ಕೂಡ 23ನೇ ಕಂತಿನ ಹಣ ಜಮಾ ಆಗಿಲ್ಲ. ಸೊ ಇಲ್ಲಿ 23ನೇ ಕಂತಿನ ಹಣ ಹಾಗಾದ್ರೆ ಯಾವಾಗ ಜಮಾ ಆಗುತ್ತೆ ಅಂದ್ರೆ ನಾಳೆ ಸೋಮವಾರ ತಾರೀಕು 28ರಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗುತ್ತೆ. ಹಾಗೆಯೇ 22ನೇ ಕಂತಿನ ಹಣ ಜಮಾ ಆಗೋದು ಯಾವಾಗ ಅಂದ್ರೆ ಈ 21ನೇ ಕಂತಿನ ಹಣ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ ಮೇಲೆ 22ನೇ ಕಂತಿನ ಹಣ ಜಮಾ ಆಗುವಂತದ್ದು. ಸೊ ಹಾಗೆಯೇ ಇಲ್ಲಿ ಏನಕ್ಕಪ್ಪ ಇಷ್ಟೊಂದು ತಡವಾಗಿ 21ನೇ ಕಂತಿನ ಹಣ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡ್ತಿದ್ದಾರೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಸರ್ಕಾರದ ಬಳಿ ಹಣದ ಕೊರತೆ ಇರಬಹುದು. ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಈಗ BPL ರೇಷನ್ ಕಾರ್ಡ್ಗಳನ್ನು ಫಿಲ್ಟರ್ ಮಾಡಲು ಮುಂದಾಗಿರುವಂತದ್ದು. ಹೌದು, ಯಾರು ಅರ್ಹರು ಇರ್ತಾರೋ ಬಡವರು ಇರ್ತಾರೋ ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಇರಬಹುದು, ಅಥವಾ ಅನ್ನ ಬಗೆದ ಉಚಿತ ಅಕ್ಕಿ ಇರಬಹುದು, ಅಥವಾ ಗೃಹ ಜ್ಯೋತಿ ಇರಬಹುದು. ಈ ಸ್ಕೀಮ್ನ ಲಾಭ ಸಿಗಲು ಸರ್ಕಾರ ಈಗ BPL ರೇಷನ್ ಕಾರ್ಡ್ಗಳನ್ನು ಫಿಲ್ಟರ್ಗೆ ಮುಂದಾಗಿದೆ. ಅಂದ್ರೆ ಯಾರು IT GST ಫೈಲ್ ಮಾಡ್ತಿರೋ ಅಂತವರಿಗೆ ಇನ್ನು ಮುಂದೆ ಸರ್ಕಾರದ 5 ಗ್ಯಾರಂಟಿಗಳು ಸ್ಕೀಮು ಸಿಗುವುದಿಲ್ಲ. ಸೊ ಹೀಗಾಗಿ ಸ್ವಲ್ಪ ತಡವಾಗಿದೆ. ಹಾಗೆಯೇ ಇಲ್ಲಿ ಯಾವ ಮಹಿಳೆಯರಿಗೆ ಹಳೆಯ ಕಂತುಗಳು ಹಣ ಬಂದಿಲ್ವೋ ಅಂದ್ರೆ 18 ಇರ್ಬೋದು, 19 ಇರ್ಬೋದು, 20 ಇರ್ಬೋದು, ಸೊ ಈ ರೀತಿಯಾಗಿ ಹಳೆಯ ಕಂತುಗಳು ಹಣ ಏನಕ್ಕೆ ಬಂದಿಲ್ಲ ಅಂದ್ರೆ ಇಲ್ಲಿ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿರುವುದಿಲ್ಲ. ಹಾಗೆಯೇ ಬ್ಯಾಂಕಿನ ಅಕೌಂಟ್ಗೆ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿರೋದಿಲ್ಲ, KYC ಆಗಿರೋದಿಲ್ಲ, ಹಾಗೆಯೇ ಚಾಲ್ತಿಯಲ್ಲಿ ಇರೋದಿಲ್ಲ. ಸೊ ಒಮ್ಮೆ ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಸ್ವಲ್ಪ ತಡವಾಗಿರಬಹುದು. ಹಾಗೆಯೇ ನಾಳೆ ಸೋಮವಾರ ತಾರೀಕು 28ರಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗುತ್ತಾ ಆಗಲ್ವಾ ಅಂದ್ರೆ ಸ್ನೇಹಿತರೆ, ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹೇಳಿರುವ ಮಾಹಿತಿ ಪ್ರಕಾರ ನಾಳೆ 28 ಸೋಮವಾರದಿಂದ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ
21ನೇ ಕಂತಿನ ಹಣ ಜಮಾ ಆಗಬಹುದು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಹಾಗೆ 22ನೇ ಕಂತಿನ ಹಣ ಯಾವಾಗಪ್ಪ ಜಮಾ ಆಗುತ್ತೆ ಅಂದ್ರೆ ಇಲ್ಲಿ ಆಗಸ್ಟ್ ಬಂದ್ರೆ 23ನೇ ಕಂತಿನ ಹಣ ಜಮಾ ಆಗಬೇಕು. ಆದ್ರೆ ಇಲ್ಲಿ 21ನೇ ಕಂತಿನ ಇನ್ನೂ ಕೂಡ ಜಮಾ ಆಗಿಲ್ಲ. ಹಾಗೆ 22ನೇ ಕಂತಿನ ಹಣ ಯಾವತ್ತಿಂದ ಜಮಾ ಆಗುತ್ತೆ ಅಂದ್ರೆ 21ನೇ ಕಂತಿನ ಹಣ ಜಮಾ ಆಗುವ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ 22ನೇ ಕಂತಿನ ಹಣ ಜಮಾ ಆಗಬಹುದು. ಅಥವಾ ಒಟ್ಟಿಗೆನೆ 21 ಮತ್ತು 22ನೇ ಕಂತಿನ ಹಣ ಒಂದು ವಾರದ ಗ್ಯಾಪ್ ನಲ್ಲಿ 2 ಕಂತುಗಳ ಹಣ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಬಹುದು. ಸೊ ಒಂದು ವೇಳೆ ಇವತ್ತು ಸೋಮವಾರ ತಾರೀಕು 28ರಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 21ನೇ ಕಂತಿನ ಹಣ ಜಮಾ ಆಗಿದೆ, ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಟ್ಟು 21ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು. ಯಾಕೆಂದ್ರೆ ಬೇರೆಯವರಿಗೂ ಗೊತ್ತಾಗುತ್ತೆ ಹಣ ಇವಾಗ ಜಮಾ ಆಗಲು ಶುರು ಆಗಿದೆ ಅಂತ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ವಿಡಿಯೋವನ್ನು ರೇಷ್ಮೆ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.